ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ನನಗೆ ನಿಮ್ಮ ನೆನಹವೇ ಜೀವನ, ನನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿ. ಎನ್ನ ಹೃದಯದಲ್ಲಿ ನಿಮ್ಮ ಶ್ರೀಚರಣದೊಂದಿಗೆ ಎನ್ನುತ್ತೆಯ, ವದನದಲ್ಲಿ ಷಡಕ್ಷರಿಯ ಬರೆಯ ಕೂಡಲ ಸಂಗಮ ದೇವ. ಬಸವಾದಿ ಪ್ರಭತರನ್ನ, ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಒಂದು ಪವಿತ್ರ ಸಂಸ್ಮರಣೆಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಸತ್ಯಸಾಯಿ ಸಂಸ್ಥೆಯ ಶ್ರೇಷ್ಠ ಸಂತರಾಗಿರುವಂತಹ, ಆತ್ಮೀಯರಾಗಿರುವಂತಹ ಸದ್ಗುರು ಶ್ರೀ ಮಧುಸೂದನ ಸಾಯಿಯವರಲ್ಲಿ ನನ್ನ ಭಕ್ತಿಯ ಗೌರವವನ್ನು ಅರ್ಪಿಸುತ್ತಾ, ನಮ್ಮ ಕಿರಿಯ ಶ್ರೀಗಳಲ್ಲಿ ಹಾಗೂ ಉಳಿದ ಎಲ್ಲ ಮಠಾಧಿಪತಿಗಳ ಆಗಮಿಸಿರುವ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ನಮ್ಮ ರಾಷ್ಟ್ರದ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಸಿ ಪ ರಾಧಾಕೃಷ್ಣನ್ರವರೇ, ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ರಾಜ್ಯಪಾಲರಾಗಿರುವ ತವರ್ಚಂದ್ ಗೆಹ್ಲೋಟ್ರವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಕೇಂದ್ರ ಸಚಿವರಾದ ಸೋಮಣ್ಣನವರೇ, ಹಾಗೂ ನಮ್ಮ ಗೃಹ ಸಚಿವರಾಗಿರುವಂತಹ ಪರಮೇಶ್ ಅವರೇ, ವಿಶೇಷವಾಗಿ ಹಿರಿಯರಾಗಿರುವಂತಹ ಡಿ ವಿ ಜಯಚಂದ್ರರವರೇ, ಗೋವಿಂದ್ ಕಾರಜೋಳರವರೇ, ಡಾಕ್ಟರ್ ಮಂಜುನಾಥ್ರವರೇ, ಸುರೇಶ್ ಗೌಡ್ರವರೇ, ಜಿ ಬಿ ಜ್ಯೋತಿ ಗಣೇಶ್ರವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಇಂದು ನಾವೆಲ್ಲರೂ ಕೂಡ ನಮ್ಮ ಪರಮ ಪೂಜ್ಯ ಗುರುದೇವರ 7ನೇ ವರ್ಷದ ಸಂಸ್ಮರಣೆಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ನಮ್ಮ ಪರಮ ಪೂಜ್ಯ ಗುರುದೇವರು ಶತೋತ್ತರ ಏಕಾದಶ ಅಂದರೆ 111 ವರ್ಷಗಳ ಕಾಲ ತಮ್ಮ ತಪಸ್ಸಿನ ಜೀವನವನ್ನು ನಡೆಸಿದಂತಹ ಅವರು. ಆ ತಪಸ್ಸಿನ ಜೀವನದಲ್ಲಿ 89 ವರ್ಷಗಳ ಕಾಲ ಇಡೀ ಸಂತರಿಗೆ ಆದರ್ಶ ಆಗುವಂತೆ ಇಡೀ ದೇಶದಲ್ಲೇ ಅಷ್ಟು ದೀರ್ಘವಾಗಿ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಒಂದು ಕೀರ್ತಿ ಅಂದರೆ ಅದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರಿಗೆ ಸಲ್ಲುವಂತಹದ್ದು. ಅಂತಹ ಒಂದು 89 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಬದುಕಿಗೆ ಆದರ್ಶವನ್ನು ತುಂಬುವುದರ ಮುಖಾಂತರವಾಗಿ, ಅವರಿಗೆ ಜ್ಞಾನ ಸುದೆಯನ್ನು ತುಂಬುವುದರ ಮುಖಾಂತರವಾಗಿ ಈ ನಾಡಿಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಪ್ರಜೆಗಳನ್ನು ನೀಡುವಂತಹ ಬಹುದೊಡ್ಡ ಸೇವಾ ಕಾರ್ಯವನ್ನು ನಮ್ಮ ಪರಮ ಪೂಜ್ಯ ಗುರುದೇವರು ನೆರವೇರಿಸಿಕೊಂಡು ಬಂದಿರುವಂತಹ ಅವರು. ಅಲೆಕ್ಸಾಂಡರ್ ಒಂದು ಮಾತನ್ನು ಹೇಳ್ತಾನೆ ತನ್ನ ಗುರುವನ್ನು ಕುರಿತು, ದ ನೇಚರ್ ಬ್ರಿಂಗ್ಸ್ ಅಸ್ ಟು ದಿ ಅರ್ತ್, ದ ಮಾಸ್ಟರ್ ಟೇಕ್ಸ್ ಅಸ್ ಟು ದಿ ಸ್ಕೈ ಅಂತ ಹೇಳ್ತಾನೆ. ಅಂದರೆ ಪ್ರಕೃತಿ ನಮ್ಮನ್ನು ಈ ಭೂಮಿಗೆ ತಂತು, ಆದರೆ ಗುರು ನಮ್ಮನ್ನೆಲ್ಲ ಮೇಲಕ್ಕೆ ಕೊಂಡೊಯ್ದ ಅಂತ ಹೇಳಿ. ಹಾಗೆ ಶಿವಕುಮಾರ ಮಹಾಶಿವಗಳವರು ಲಕ್ಷಾಂತರ ಜನ ಮಕ್ಕಳನ್ನು ಈ ಭೂಮಿಯ ಮೇಲಿಂದ ಮೇಲಕ್ಕೆ ಕೊಂಡೊಯ್ಯುವಂತಹ ದೊಡ್ಡ ಸೇವೆಯನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 89 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆಸಿಕೊಂಡು ಬಂದಂತಹ ಅವರು. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ಆಮೇಲೆ ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರೆಲ್ಲ ಕಾಣಿರೋ ಅನ್ನುವಂಥ ಆದಯ್ಯನ ವಚನಿಗೆ ಏನಾದರೂ ಪ್ರತಿಯಾಗಿ ನೋಡಬೇಕು ಅಂದರೆ ಅದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅದಕ್ಕೆ ತಕ್ಕಾಗಿ ಬದುಕಿದಂತಹ ಅವರು. ಅವರ ಜೀವನ ಏನಿತ್ತು ಅಂದರೆ ನತ್ವಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖತಪ್ತಾನಾಂ ಪ್ರಾಣಿನಾಂ ಆರ್ತಿನಾಶನಂ ಅಂತ ಹೇಳ್ತಾರೆ. ಅವರೇನಪ್ಪ ಅಂದರೆ ನನಗೆ ಸ್ವರ್ಗ ಬೇಡ, ನನಗೆ ರಾಜ್ಯ ಬೇಡ, ಮತ್ತಾವುದು ಬೇಡ, ದುಃಖಿತರ ದುಃಖವನ್ನು ನಿವಾರಣೆ ಮಾಡುವಷ್ಟೇ ನನಗೆ ಬೇಕು ಅನ್ನುವಂತಹ ಪ್ರಾರ್ಥನೆ ಇದೆಯಲ್ಲ, ಅದನ್ನು ನಮ್ಮ ಪರಮ ಪೂಜ್ಯರು ಇಡೀ ಬದುಕಿನ ತುಂಬ ಅದನ್ನು ಆಚರಿಸಿಕೊಂಡು ಬಂದಂತಹ ಅವರು. ಅಂತಹ ಪರಮ ಪೂಜ್ಯರನ್ನು ನಮ್ಮನ್ನೆಲ್ಲ ಆಗಲಿ ಇವತ್ತು 7 ವರ್ಷಗಳಾದರೂ ಕೂಡ ಅವರ ಸ್ಮರಣೆ, ಅವರ ಸೇವೆ ಅದು ಅಜರಾಮರವಾಗಿರುವಂತಹದ್ದು, ಶಾಶ್ವತವಾಗಿರುವಂತಹದ್ದು. ಅಂತಹ ಅವರ ಪೂಜ್ಯರ ಈ 7ನೇ ವರ್ಷದ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು. ಅವರ ಸಂದೇಶ ಕೊಡ್ತಿದ್ದಿಷ್ಟೇ, ಎಲ್ಲರೂ ಚೆನ್ನಾಗಿರಬೇಕು, ನಿಮ್ಮ ಕಾಯಕವನ್ನು ಚೆನ್ನಾಗಿ ಮಾಡಬೇಕು, ನಿಮ್ಮ ಸ್ಥಾನದಲ್ಲಿ ನೀವೆಲ್ಲರೂ ದೊಡ್ಡವರಾಗಿರುವಂತಹ ಅವರು ಈ ನಾಡಿಗೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ನಿಮ್ಮ ಒಂದು ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ, ಕಾಯಕ ಭಾವನೆ ಇವೆಲ್ಲವೂ ಕೂಡ ಜಾಗೃತವಾಗಿರಬೇಕು ಅನ್ನುವಂತಹ ಸಂದೇಶವನ್ನು ನಮ್ಮ ಪರಮ ಪೂಜ್ಯರು ಯಾವತ್ತೂ ಕೂಡ ಜನತೆಗೆ ಕೊಡ್ತಾ ಇದ್ದಂತಹ ಅವರು ಒಂದು ವಚನವನ್ನು ಯಾವತ್ತೂ ಹೇಳ್ತಾ ಇದ್ರು, ಕಳಬೇಡ, ಕೊಲಬೇಡ. ಇದೀಗ ತಾನೇ ನಮ್ಮ ಮಕ್ಕಳು ಪ್ರಾರ್ಥನೆಯನ್ನು ಮಾಡಿದಂತಹ ವಚನ ಅವರ ಕೊನೆಯ ಉಸಿರಿನವರೆಗೂ ಕೂಡ ಆ ಒಂದು ಪ್ರಾರ್ಥನೆಯ ವಚನವೇ ಅವರ ಉಸಿರಾಗಿತ್ತು ಅನ್ನೋದನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು. ಅದರ ಜೊತೆಗೆ ಅವರು ಹೇಳಿದಂಥ 2 ಮಾತು ಅಂತಂದರೆ, ಯಾವತ್ತೂ ನಿರಂತರವಾಗಿ ದಾಸೋಹ ನಡೀಬೇಕು, ಮಕ್ಕಳಿಗೆ ಚೆನ್ನಾಗಿ ಆಶ್ರಯವನ್ನು ಕೊಡಬೇಕು ಅನ್ನುವಂತಹ ಆದೇಶ ಅವರು ಕೊಟ್ಟಂತಹ 2 ಸಂದೇಶಗಳು. ಆ ಸಂದೇಶಗಳನ್ನು ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿ ಮಠದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮವರೆಲ್ಲರೂ ಕೂಡ ಅದನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ದೇವೆ
ಅದು ಪರಮ ಪೂಜ್ಯರಿಗೆ ಸಲ್ಲಿಸುವಂತಹ ಒಂದು ದೊಡ್ಡ ಒಂದು ಸೇವಾ ಭಾವನೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಹಳ ದೂರದಿಂದ ದೆಹಲಿಯಿಂದ ಆಗಮಿಸಿರುವ ಉಪರಾಷ್ಟ್ರಪತಿಗಳಾದ ಸಿ ಪಿ ರಾಧಾಕೃಷ್ಣನ್ ಬಂದಿರುವಂತಹದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಅಭಿಮಾನ ತಂದಿರುವಂಥ ಕೆಲಸ ಆಗಿದೆ. ಇಟ್ ಈಸ್ ಅವರ್ ಗ್ರೇಟ್ ಫಾರ್ಚೂನ್ ದಟ್ ಆನ್ ದಿಸ್ ಸ್ಪೆಷಲ್ ಅಕೇಶನ್ ವಿ ಹ್ಯಾವ್ ಅನ್ ಎಕ್ಸೆಪ್ಷನಲ್ ಡಿಗ್ನಿಟರಿ that is C.P. Radhakrishnan, His Excellency Shri C.P. Radhakrishnan, Honorable Vice President of India with us. He is an accomplished dignitary with a large measure of success, founded on the solid rock of integrity and endeavor. Sir, we are extremely happy for your ready positive response to visit this sacred Gurukula through our V. Somanna. ನಾವು ದೆಹಲಿಗೆ ಹೋಗೋಕ್ಕಾಗಿರಲಿಲ್ಲ, ಆದರೆ ಸೋಮಣ್ಣನವರಿಗೆ ಒಂದು ಪತ್ರ ಕೊಟ್ಟು ನೀವು ಅವ್ರನ್ನ ಭೇಟಿ ಮಾಡಿ ಒಪ್ಪಿಸಬೇಕು ಅಂದ ತಕ್ಷಣ ಅವರ ಪತ್ರವನ್ನು ತೆಗೆದುಕೊಂಡು ರೆಡಿಯಾಗಿ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ 21ನೇ ತಾರೀಕೇ ಬಂದಿರುವಂತಹದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ವಿ ಎಕ್ಸ್ಪ್ರೆಸ್ ಅವರ್ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಟು ಯುವರ್ ವಿಸಿಟ್, inauguration and addressing the gathering of devotees and patrons. Your presence and words have added value and enhanced the religious aura. Once again, we express our heartfelt thanks for your guidance, message and insight, which we greatly respect. Thank you, Your Excellency. ಇವತ್ತು ಅವರು ಬಂದಿರುವಂಥದ್ದು ನಮಗೆ ಸಂತೋಷ ಉಂಟು ಮಾಡಿದೆ ಎನ್ನುವ ಮಾತನ್ನು ಹೇಳ್ತಾ, ಜೊತೆಗೆ ಗವರ್ನರ್ ತವರ್ಚಂದ್ ಗವರ್ನರು ನಮ್ಮ ರಾಜ್ಯದ ಗವರ್ನರ್ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂತಹವರು, ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡಿರುವಂತಹ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇದಾಗಲೇ 3-4 ಸಾರಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ವತಃ ಅವರೇ ಒಂದು ಸಾರಿ ಬಂದು ಮಳೆಯಲ್ಲೇ ಬಂದರು. ಮಳೆ ಹುಯ್ತಾ ಇತ್ತು, ಆ ಮಕ್ಕಳ ಜೊತೆಯಲ್ಲೇ ಇದ್ದು ಮಳೆಯಲ್ಲೇ ನೆನೆದುಕೊಂಡೇ ಮಠಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿರುವಂತಹ ಅವರು ತವರ್ಚಂದ್ ಗೆಹ್ಲೋಟ್ರವರು ಬಹಳ ಸಂಸ್ಕಾರ ಇರುವಂತಹ ಅವರ ಅಧ್ಯಕ್ಷತೆಯನ್ನು ವಹಿಸಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಅನ್ನುವ ಮಾತು ಹೇಳ್ತಾ, ಇವತ್ತು ವಿಶೇಷವಾಗಿ ಆ ಸತ್ಯಸಾಯಿ ಸಂಸ್ಥೆಯ ಪೂಜ್ಯ ಮಧುಸೂದನ ಸಾಯಿಯವರು ಬಂದಿದ್ದಾರೆ. ಬಹುಶಃ ಅವರು ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ, ಅವರು ಇವತ್ತು ವಿಶ್ವ ಸಂತರಾಗಿ ಬೆಳೆದಿರುವಂತಹ ಅವರು ನಾವು ಮಾತನ್ನು ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಏಕೆ ಅಂತಂದರೆ ಅವರು ಏನು ಸತ್ಯಸಾಯಿ ಬಾಬಾರವರ ಲವ್ ಆಲ್ ಆ್ಯಂಡ್ ಸರ್ವ್ ಆಲ್ ಅನ್ನುವಂತಹ ಆ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ವಸುದೈವ ಕುಟುಂಬಕ್ಕೆ ಅನ್ನುವ ತತ್ವದ ಅರಿಯಲ್ಲಿ ಇವತ್ತು ವಿಶ್ವದಾದ್ಯಂತ ತತ್ವವನ್ನು ಬಿತ್ತರಿಸುವಂತಹ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು. ಅಷ್ಟೇ ಅಲ್ಲ, ಅವರ ಸತ್ಯಸಾಯಿ ಬಾಬಾವರ 100ನೇ ಜನ್ಮದಿನೋತ್ಸವ ಆಯಿತು, ಶಂತನಿರೇ ಆಯಿತು. ಅದನ್ನು ಹೇಗೆ ಆಚರಿಸಿದ್ರು ಅಂದರೆ ನಾವೆಲ್ಲ ಊಹೆ ಪಡಬೇಕು, ಆಶ್ಚರ್ಯ ಪಡಬೇಕು. ನೀವೆಲ್ಲರೂ ಕೂಡ 100 ದಿವಸಗಳ ಕಾರ್ಯಕ್ರಮ, ಅದು 100 ದೇಶಗಳಿಂದ ಭಕ್ತರು ಬಂದಂತಹ ಕಾರ್ಯಕ್ರಮ. ಬಹುಶಃ ಅದು ಇತಿಹಾಸದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ಪೂಜ್ಯರವರು ಇವತ್ತು ಮಾನವೀಯ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಪೌಷ್ಟಿಕತೆ ಇರಬಹುದು, ಇದರಲ್ಲಿ ಬಹುದೊಡ್ಡ ಸೇವಾ ಕಾರ್ಯವನ್ನು, ಕ್ರಾಂತಿಯುತವಾದ ಕಾರ್ಯವನ್ನು ಪೂಜ್ಯ ಮಧುಸೂದನ ಸಾಯಿಯವರು ಮಾಡ್ತಾ ಇದ್ದಾರೆ. ಇವತ್ತು ಅವರ ಆಸ್ಪತ್ರೆ ಇದೆ. ಆಸ್ಪತ್ರೆ ಹೇಗಿದೆಯಪ್ಪ ಅಂತಂದರೆ ನೋ ಬಿಲ್ ಕೌಂಟರ್, ಇಟ್ ಈಸ್ ದ ಓನ್ಲಿ ಹಾಸ್ಪಿಟಲ್ ಇನ್ ಅವರ್ ಕಂಟ್ರಿ ಹೇಳ್ಬೋದು ಅದನ್ನು. ಆ ರೀತಿಯಲ್ಲಿ ಅವರು ದೊಡ್ಡ ಆಸ್ಪತ್ರೆಯನ್ನು ತೆರೆದು ದೊಡ್ಡ ವೈದ್ಯಕೀಯ ಸೇವೆಯನ್ನು ನಮ್ಮಲ್ಲಷ್ಟೇ ಅಲ್ಲ ಅನೇಕ ಹಿಂದುಳಿದ ದೇಶಗಳಲ್ಲಿಯೂ ಕೂಡ, ಶ್ರೀಲಂಕಾದಲ್ಲಿದೆ, ಫಿಜಿಲಿದೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ಈ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ನಿರಂತರವಾಗಿ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹದ್ದು ನಮ್ಮೆಲ್ಲರಿಗೆ ಒಂದು ಸಂತೋಷ, ಅಭಿಮಾನವನ್ನು ಉಂಟು ಮಾಡಿದೆ ಎನ್ನುವ ಮಾತನ್ನು ಹೇಳ್ತಾ, ಇನ್ನು ಪರಮೇಶ್ವರವರು ಶ್ರೀಮಠದ ಅನನ್ಯ ಭಕ್ತರು, ಅವರ ತಂದೆಯವರು ಬಹಳ ಗಂಗಾಧರಯ್ಯನವರು ಬಹಳ ನಮ್ಮ ಪರಮ ಪೂಜ್ಯರಿಗೆ ಆಪ್ತರಾಗಿದ್ದಂತಹ ಅವರು ಯಾವಾಗಲೂ ಸಮಕಾಲೀನರಾಗಿ ಆ ಪ್ರೀತಿ ವಿಶ್ವಾಸವನ್ನು ಸದಾ ಉಳಿಸಿಕೊಂಡಿರುವಂತಹವರು ನಾವು ಮಾತು ಹೇಳ್ತಾ, ವಿ ಸೋಮಣ್ಣನವರು ನಮ್ಮ ಇವತ್ತು ಜಿಲ್ಲೆಯಲ್ಲಿ ಸಂಸದರಾಗಿ, ಇವತ್ತು ರೈಲ್ವೆ ಸಚಿವರಾಗಿ, ರೈಲ್ವೆಯಲ್ಲಿ ನಮ್ಮ ತುಮಕೂರಿನಲ್ಲಿ ಒಂದು ಕ್ರಾಂತಿಯುತವಾದ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನು ವಿ ಸೋಮಣ್ಣನವರು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ದೊಡ್ಡ ಎಲ್ಲ ಹಿಂದುಳಿದ ಕೆಲಸಗಳೆಲ್ಲವೂ ಕೂಡ ಬಹಳ ತ್ವರಿತವಾಗಿ ಆಗ್ತಾ ಇರುವಂತಹದ್ದು ಸೋಮಣ್ಣನವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಎನ್ನುವ ಮಾತನ್ನು ಹೇಳ್ತಾ, ಸಂಸದರಾಗಿರುವಂತಹ ಸಿ.ಎನ್. ಮಂಜುನಾಥ್ರವರು, ಹಿರಿಯರಾಗಿರುವಂತಹ ಗೋವಿಂದ ಕಾರಜೋಳರವರು, ಜಯಚಂದ್ರರವರು, ಅವರೆಲ್ಲರೂ ಕೂಡ, ಮತ್ತು ನಮ್ಮ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ರವರು ಮತ್ತು ಅದಕ್ಕೆ ಸುರೇಶ್ ಗೌಡರವರು, ಇಬ್ಬರು ನಮಗೆ ಶಾಸಕರು, ಒಂದು ಗ್ರಾಮಾಂತರ ಮತ್ತು ನಗರ, ಇಬ್ಬರು ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಪೂಜ್ಯರುಗಳು ಈ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ, ಎಲ್ಲ ಹಿರಿಯರು ನೀವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ಇದು 1 ಗಂಟೆ ಕಾರ್ಯಕ್ರಮ ಮಾತ್ರ ಆಗಿರುವಂತಹದ್ದು. ಆದರೂ ಕೂಡ ಈಗ ಸಮಯ ಅತೀತ ಆಗ್ತಾ ಇರೋದ್ರಿಂದ ಹೆಚ್ಚು ಲಂಬಿಸುವಂಥ ಅಗತ್ಯ ಅಲ್ಲ.
ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗಬೇಕಾಗಿರೋದ್ರಿಂದ ಇದನ್ನು ಬೇಗ ಮುಗಿಸಬೇಕಾಗಿರುವಂಥ ಅವರ ಭಾಷಣಕ್ಕೆ ಅನುವು ಮಾಡಿಕೊಡಬೇಕಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಬಸವಾದಿ ಪ್ರಮುಖರ ಕೃಪೆ ತಮ್ಮೆಲ್ಲರ ಮೇಲೆ ಹಾರೈಸ್ತಾ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅಂತ ಬೇಡಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ.